ನಮ್ಮ ಸನಾತನ ಧರ್ಮದ ಅತ್ಯಂತ ಪ್ರಮಾಣಭೂತವಾದ ಗ್ರಂಥಗಳು. ವೇದವನ್ನು ಅಧ್ಯಯನ ಮಾಡಿದರೆ ಮಾತ್ರ ನಾವು ಧರ್ಮದ ತತ್ವವನ್ನು ಸರಿಯಾಗಿ ತಿಳಿಯಲು ಸಾಧ್ಯ. ಆ ವೇದದ ಅಧ್ಯಯನವನ್ನು ನಾವು ಕಡ್ಡಾಯವಾಗಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಶಾಸನವನ್ನು ಮಾಡಿದೆ. ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗೋ ವೇದೋ ಅಧ್ಯೇಯೋ ಜ್ಞೇಯಶ್ಚ ಅಂತ ಹೇಳಿ, ಬ್ರಾಹ್ಮಣನಾದವನು ಸಾಂಗೋಪಾಂಗವಾಗಿ ವೇದಾಧ್ಯಯನವನ್ನು ಯಾಕೆ ಮಾಡಬೇಕು ಎಂಬ ಪ್ರಶ್ನೆಯನ್ನು ಮಾಡದೆ ಅಧ್ಯಯನ ಮಾಡಬೇಕು. ನೀನು ವೇದಾಧ್ಯಯನ ಮಾಡುವುದು ನಿನ್ನ ಕರ್ತವ್ಯ, ಯಾಕೆ ಮಾಡಬೇಕೆಂಬ ಪ್ರಶ್ನೆ ಮಾಡಬಾರದು. ನಿಷ್ಕಾರಣಂ, ನಿನ್ನ ಕರ್ತವ್ಯ ಅದು. ಕರ್ತವ್ಯ ಪಾಲನೆಯಲ್ಲಿ ಯಾಕೆ ಎಂಬ ಪ್ರಶ್ನೆ ಎಲ್ಲಿ ಬರ್ತದೆ? ಆದ್ದರಿಂದ ಸಾಂಗೋಪಾಂಗವಾಗಿ ವೇದಾಧ್ಯಯನವನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ.